ಇನ್ನು ಬಳ್ಳಾರಿ ಜೈಲಿನಲ್ಲಿ ದಿನ ಕಳೀತಾ ಇರತಕ್ಕಂಥ ನಟ ದರ್ಶನ್ಗೆ ಈಗ ಬೆನ್ನು ನೋವು ವಿಪರೀತವಾಗ್ತಾ ಇದೆ. ಹಾಗಾಗಿ ಕೆಲವು ಬೇಡಿಕೆಗಳನ್ನ ಕೂಡ ಇಟ್ಟಿದ್ರು ಅವರು. ಸರ್ಜರಿ ಚೇರ್ ಥರ ಒಂದು ಚೇರ್ ಬೇಕು ಮತ್ತು ವೆಸ್ಟರ್ನ್ ಟಾಯ್ಲೆಟ್ ಬೇಕು ಅಂತ. ಈಗ ಜೈಲಲ್ಲಿ ನಟ ದರ್ಶನ್ಗೆ ವೈದ್ಯರು ಆರೋಗ್ಯ ತಪಾಸಣೆಯನ್ನು ನಡೆಸಿದ್ದಾರೆ. ಜೈಲಲ್ಲಿ ನಟ ದರ್ಶನ್ ಅವರಿಗೆ ವೈದ್ಯರಿಂದ ಆರೋಗ್ಯ ತಪಾಸಣೆಯಾಗಿದೆ. ಜೈಲು ವೈದ್ಯರು ದರ್ಶನ್ ವೈದ್ಯಕೀಯ ರಿಪೋರ್ಟನ್ನು ಕೂಡ ಪರಿಶೀಲನೆ ಮಾಡಿದ್ದಾರೆ. ನಿನ್ನೆ ತಂದು ಕೊಟ್ರಲ್ಲ, ಇವರು ಬೆನ್ನು ನೋವಾಗಿದ್ದು L4 L5 ಎಲ್ಲ ಪ್ರಾಬ್ಲಮ್ ಇದೆ ಅಂತ ಬೆನ್ಮೂಳೆ ಹೇಳಿದ್ರಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ರಿಪೋರ್ಟ್ ಕೊಟ್ಟಿದ್ದರು. ರಿಪೋರ್ಟನ್ನು ಕೂಡ ಈಗ ಜೈಲಿನ ವೈದ್ಯಕೀಯ ಸಿಬ್ಬಂದಿ ತಪಾಸಣೆ ಮಾಡಿದ್ದಾರೆ. ಒಂದು ಕಡೆ ಬೆನ್ನು ನೋವು, ಮತ್ತೊಂದು ಕಡೆ ಮಲಬದ್ಧತೆ, ಇದೆಲ್ಲದರಿಂದ ಅವರು ಬಳಲ್ತಾ ಇರತಕ್ಕಂಥದ್ದು. ಆಮೇಲೆ ಆಗಲೇ ಉತ್ತರ ವಲಯ DG ಅವರು ಮಾಹಿತಿ ಕೊಟ್ಟಿದ್ದಾರೆ. ಏನಂತಂದರೆ ಅವರು ಫಸ್ಟು ರಿಪೋರ್ಟ್ ಚೆಕ್ ಮಾಡ್ತೀವಿ, ಅವರ ಬೇಡಿಕೆಗಳನ್ನ ನಾವು ಕನ್ಸಿಡರ್ ಮಾಡ್ತೀವಿ, ಕೊಡಲೇಬೇಕು ಅಂತ ಆದರೆ ನಾವು ಪ್ರೊವೈಡ್ ಮಾಡ್ತೀವಿ, ಯಾಕೆಂದರೆ ಹೆಲ್ತ್ ಇಶ್ಯೂಸ್ ಅಲ್ವಾ ಇದು. ಹಾಗಾಗಿ ಯಾವುದೇ ವೈಭೋಗದ ವಸ್ತುಗಳನ್ನು ಅವ್ರು ಕೇಳಿಲ್ಲ. ಒಂದು ವೆಸ್ಟರ್ನ್ ಟಾಯ್ಲೆಟ್ ಬೇಕು ಅಂತ ಕೇಳಿದ್ದಾರೆ, ಅಥವಾ ಇನ್ನೊಂದು ಸರ್ಜರಿ ಚೇರ್ ಬೇಕು ಅಂತ ಏನೋ ಕೇಳಿದ್ದಾರೆ. ಅದನ್ನು ನಾವು ಕನ್ಸಿಡರ್ ಮಾಡ್ತೀವಿ, ಬಟ್ ವೈದ್ಯರು ಹೌದು ಇವರಿಗೆ ಈ ಪ್ರಾಬ್ಲಮ್ ಇದೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ಕೊಡ್ತೀವಿ ಅಂತ. ಈ ನಡುವೆ ಇವತ್ತು ಜೈಲಲ್ಲಿ ಮಧ್ಯಾಹ್ನ ರಾಗಿ ಮುದ್ದೆ ಊಟವನ್ನು ಸೌದಿದ್ದಾರೆ ನಟ ದರ್ಶನ್ ಅವರು. ಪತ್ನಿ ವಿಜಯಲಕ್ಷ್ಮಿ ತಂದು ಕೊಟ್ಟಿದ್ರಲ್ಲ ನಿನ್ನೆ ಒಂದಷ್ಟು ಬೇಕರಿ ಐಟಮ್ಸ್ ಎಲ್ಲ ತಿನಿಸು, ಅದರ ಜೊತೆಗೆ ಊಟವನ್ನು ಮಾಡಿದ್ದಾರೆ. ರಾಗಿ ಮುದ್ದೆ, ಅನ್ನ, ಸಾಂಬಾರ್, ಮಜ್ಜಿಗೆ ಊಟ ಎಲ್ಲ ಸೌದಿದ್ದಾರೆ. ಯಾಕೆಂದರೆ ಅಲ್ಲಿ ನಿಮಗೆ ಉತ್ತರ ಕರ್ನಾಟಕದ ಜೋಳದ ರೊಟ್ಟಿ ಎಲ್ಲ ಸಿಗುತ್ತೆ, ಮುದ್ದೆ ಸ್ವಲ್ಪ ಅಪರೂಪ ಅಂತ ಅನಿಸುತ್ತೆ. ಹಾಗಾಗಿ ಇವತ್ತು ಕೊಟ್ಟಿದ್ದಾರೆ. ಜೈಲಿನ ಮೆನು ಪ್ರಕಾರ ಅದೇನೋ 355 ಗ್ರಾಮ್ ರೈಸು, 655 ಗ್ರಾಮ್ 650 ml ಸಾಂಬಾರು, 205 ml ಮಜ್ಜಿಗೆ, ಇದರ ಜೊತೆಗೆ ಬೇಕರಿ ತಿಂಡು ಎಲ್ಲವನ್ನು ಸೌದಿದ್ದಾರೆ. ಮತ್ತು ನಿನ್ನೆ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಬಂದು ಹೋದ್ಮೇಲೆ ಸ್ವಲ್ಪ ಇವತ್ತು ಬೆಳಗ್ಗೆಯಿಂದ ಅವರು ತುಂಬ ಆ್ಯಕ್ಟಿವ್ ಆಗಿದ್ದಾರೆ. ಇವತ್ತು ಬೆಳಗ್ಗೆ ಫಸ್ಟ್ ಟೈಮ್ ವಾಕ್ ಮಾಡಿದ್ದಾರೆ ಅಂತೆಲ್ಲ ಗೊತ್ತಾಗಿದೆ. ಅನಾರೋಗ್ಯದ ಸಮಸ್ಯೆಯ ನಡುವೆನೂ ಕೂಡ ಒಬ್ಬರು ಬಂದು ಈ ರೀತಿ ಅವರಿಗೆ ನಿನ್ನ ಸಪೋರ್ಟಿಗೆ ನಾನಿದ್ದೀನಿ, ನಿನ್ನ ಬೆಂಬಲಕ್ಕಿದ್ದೀನಿ ಅಂತ ಹೇಳಿದಾಗ ಮಾನಸಿಕವಾಗಿ ಅವರಿಗೆ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ. ಹಾಗಾಗಿ ಇವತ್ತು ತುಂಬ ಆ್ಯಕ್ಟಿವ್ ಆಗಿದ್ದಾರೆ. ಬೆನ್ನು ನೋವಿನ ಸಮಸ್ಯೆಗೆ ಇಂಡಿಯನ್ ಟಾಯ್ಲೆಟ್ ಅಡ್ಜಸ್ಟ್ ಆಗಲ್ಲ ಅಂತೇಳಿ ವೆಸ್ಟರ್ನ್ ಟಾಯ್ಲೆಟ್ ತಿಳ್ಕೊಂಡಿದ್ರು. ಅದಕ್ಕೇನು ಮೆಡಿಕಲ್ ರೆಕಾರ್ಡ್ಸ್ ನೋಡಿ ಅದ್ರ ಬಗ್ಗೆ ಪರಿಶೀಲನೆ ಅವ್ರಿಗೆ L4 L5 ಸಮಸ್ಯೆ ಇದೆ ಅಂತ. ಹೌದೌದು, ಏನು ಬೆನ್ನು ಒಂದು ಸಮಸ್ಯೆ ಇದೆ ಅಂತ ಡಾಕ್ಯುಮೆಂಟ್ ನೋಡ್ಬೇಕು ನಾನು. ಅವ್ರಿಗೆ ಏನಾದರೂ ಮೆಡಿಕಲ್ ಡಾಕ್ಯುಮೆಂಟ್ಸ್ ಅಂತ ಕೊಡೋಕ್ಕೆ ಸೂಚನೆ ಮಾಡಿಕೊಟ್ರೆ ಹೇಳಿದ್ರ? ಅಲ್ಲ, ಅವ್ರು ಕೊಡ್ತೀನಿ ಅಂತ ಹೇಳಿದರೆ ಕೊಡ್ತೀನಿ ಅಂತಂದರೆ ನಾನು ಬೇಡ ಅಂತ ಹೇಳಲಿಕ್ಕಾಗಲ್ಲ. ಕೊಟ್ಟರೆ ಅದನ್ನು ಕನ್ಸಿಡರ್ ಮಾಡ್ತೀನಿ. ನೆಕ್ಸ್ಟ್ ಹೆಂಗಿರುತ್ತೆ ಪ್ರಕ್ರಿಯೆ? ಅದು ನಮ್ಮಲ್ಲಿ ಜೈಲ್ ಡಾಕ್ಟರ್ ಅದನ್ನು ವೆರಿಫೈ ಮಾಡ್ತಾರೆ. ವೆರಿಫೈ ಮಾಡಿ ಆನಂತರ ಅದನ್ನು ಏನು ಅಗತ್ಯತೆ ಇದೆ ಅದನ್ನು ನಾವು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನಮ್ಮ ಬಳ್ಳಾರಿ ಪ್ರತಿನಿಧಿ ಅಮರೇಶ್ ಅವರಿಂದ ಪಡ್ಕೊಳ್ಳೋಣ. ಅಮರೇಶ್, ಪ್ರಮುಖವಾಗಿ ದರ್ಶನ್ಗೆ ಈಗ ಬೇಕಾಗಿರ್ತಕ್ಕಂಥದ್ದು ವೈದ್ಯಕೀಯ ಉಪಚಾರ. ಹಾಗಾಗಿ ಇವತ್ತು ಏನೆಲ್ಲ ಮೆಡಿಕಲ್ ಟೆಸ್ಟ್ ಆಯಿತು? ದರ್ಶನ್ ಅವ್ರು ಹೇಳ್ತಾ ಇರೋ ಹಾಗೆ ಅವರಿಗೆ ಮಲಬದ್ಧತೆ ಮತ್ತು ಬೆನ್ನು ನೋವು ಇವೆಲ್ಲ ಇರ್ತಕ್ಕಂಥದ್ದು ಕನ್ಫರ್ಮ್ ಆಯ್ತಾ? ಇದ್ರ ಬಗ್ಗೆ ಏನಿದೆ ಮಾಹಿತಿ? ಅರವಿಂದ್, ದರ್ಶನ್ ಅವರು DG ಅವರು ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ತಮಗಿರುವಂಥ ಆರೋಗ್ಯದ ಸಮಸ್ಯೆಗಳನ್ನು ಹೇಳ್ಕೊಂಡಿದ್ರು. ಅದ್ರ ಜೊತೆಗೆ ಆ ಸಂದರ್ಭದಲ್ಲಿ DG ಮತ್ತು ಜೈಲಾಧಿಕಾರಿಗಳೆಲ್ಲರೂ ಸಹಿತ ನಿಮ್ಮ ಅನಾರೋಗ್ಯದ ಕುರಿತಾಗಿರ್ತಕ್ಕಂಥ ಮೆಡಿಕಲ್ ಸರ್ಟಿಫಿಕೇಟ್ಗಳನ್ನು ಕೊಟ್ಟರೆ ನಾವು ಪರಿಶೀಲನೆ ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ರು. ಅದ್ರ ಜೊತೆಗೆ ನಿನ್ನೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಜೈಲಿಗೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿಯೂ ಸಹಿತ ದರ್ಶನ್ ಅವರು ಇದೇ ವಿಚಾರದ ಸಂಬಂಧಪಟ್ಟಂತೆ ಪತ್ನಿ ಮುಂದೆ ಹಳಲನ್ನು ತೋಡ್ಕೊಂಡಿದ್ರು. ಅದಾದಮೇಲೆ ವಿಜಯಲಕ್ಷ್ಮಿ ಅವರು ಸಹಿತ ಜೈಲು ಅಧಿಕಾರಿಗಳ ಜೊತೆಗೆ ಮಾತನಾಡಿ ಈ ರೀತಿ ಅಂದರೆ ಅವರಿಗೆ ಒಂದು ಸರ್ಜಿಕಲ್ ಚೈರ್ ಬೇಕು, ಅದ್ರ ಜೊತೆಗೆ ಮತ್ತೆ ಏನು ಅವರಿಗೆ ಇಂಡಿಯನ್ ಟಾಯ್ಲೆಟ್ ಹೋಗ್ತಾ ಇಲ್ಲ, ಹೀಗಾಗಿ ಅವ್ರಿಗೆ ಬೆನ್ನು ಹುರಿಯ ನೋವಿನ ಸಮಸ್ಯೆ ಇರೋದ್ರಿಂದ ಒಂದು ವೆಸ್ಟರ್ನ್ ಟಾಯ್ಲೆಟ್ನ ಅವಶ್ಯಕತೆ, ಇದನ್ನು ಪ್ರೊವೈಡ್ ಮಾಡಿಕೊಡಿ ಅಂದರೆ ಅವಕಾಶ ಮಾಡಿಕೊಡಿ ಅನ್ನುವಂಥ ನಿಟ್ಟಿನಲ್ಲಿ ಮನವಿಯನ್ನು ಮಾಡಿದ್ರು. ಆಗ ಜೈಲ ಅಧಿಕಾರಿಗಳು ವಿಜಯಲಕ್ಷ್ಮಿ ಅವರಿಗೂ ಸಹಿತ ಸೂಚನೆಯನ್ನು ಕೊಟ್ಟಿದ್ರು. ಏನು ಈ ರೀತಿ ಆರೋಗ್ಯದ ಸಮಸ್ಯೆಗಳಿದ್ರೆ ಅದರ ಮೆಡಿಕಲ್ ಸರ್ಟಿಫಿಕೇಟ್ಗಳನ್ನ ಕೊಡಿ, ಅದಾದಮೇಲೆ ನಾವು ಜೈಲಿನ ವೈದ್ಯರಿಂದ ಪರಿಶೀಲನೆ ಮಾಡಿಸ್ತೀವಿ ಮತ್ತು ಆರೋಗ್ಯ ತಪಾಸಣೆಯನ್ನು ಮಾಡ್ತೀವಿ. ಅದಾದಮೇಲೆ ಅವರಿಗೆ ಖಂಡಿತವಾಗಿಯೂ ಸಹಿತ ಆ ರೀತಿಯ ಸಮಸ್ಯೆಗಳಿದ್ರೆ ಜೈಲಿನ ನಿಯಮಾವಳಿಗಳಲ್ಲಿ ಯಾವೆಲ್ಲ ಅವಕಾಶಗಳಿದೆ ಅದನ್ನು ಕಲ್ಪಿಸ್ಕೊಡ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ರು. ಇದೇ ಕಾರಣಕ್ಕೋಸ್ಕರ ನಿನ್ನೆ ಸಂಜೆ 7:30 ಸುಮಾರಿಗೆ ಅವರ ಅಂದರೆ ದರ್ಶನ್ ಅವರ ತಂಗಿಯ ಗಂಡ ಒಬ್ಬರು ಏನು ಅವರು ವಿಜಯಲಕ್ಷ್ಮಿ ಅವ್ರ ಜೊತೆಗೆ ಬಂದಿದ್ರು. ಅವರು ಇದೀಗ ಆ ಮೆಡಿಕಲ್ ಸರ್ಟಿಫಿಕೇಟ್ಗಳನ್ನ ಸಹಿತ ನಿನ್ನೆ ಸಂಜೆ ವೇಳೆಗೆ ಜೈಲಿನ ಅಧಿಕಾರಿಗಳಿಗೆ ಕೊಟ್ಟೋದ್ರು. ಆದರೆ ಇದೀಗ ಮತ್ತೆ ಇವತ್ತು ಆ ಒಂದು ಡಾಕ್ಯುಮೆಂಟ್ಗಳನ್ನ ಇಟ್ಕೊಂಡು ದರ್ಶನ್ ಅವರ ಆರೋಗ್ಯ ತಪಾಸಣೆಯನ್ನು ಕೂಡ ಈಗ ಅಂದರೆ ಡ್ಯೂಟಿ ಡಾಕ್ಟರ್ ಮತ್ತು ಸ್ಟಾಫ್ ನರ್ಸ್ಗಳು ಮಾಡಿರುವಂಥದ್ದು. BP ಶುಗರ್ ಅನ್ನು ಚೆಕ್ ಮಾಡಿದ್ರೆ ಅದಾದ್ಮೇಲೆ ಮತ್ತೆ ನಾಳೆ ತಜ್ಞ ವೈದ್ಯರಿಂದ ತಪಾಸಣೆ ಮಾಡಿದ ನಂತರದಲ್ಲಿ ಯಾವೆಲ್ಲ ಅನಾರೋಗ್ಯದ ಸಮಸ್ಯೆಗಳಿವೆ ಅನ್ನುವಂಥ ನಿಟ್ಟಿನಲ್ಲಿ
DH ಅವರಿಗೆ ಒಂದು ವರದಿಯನ್ನು ಕೂಡ ಸಲ್ಲಿಸ್ತಾರೆ. ವರದಿಯ ಸಲ್ಲಿಕೆ ನಂತರದಲ್ಲಿ ದರ್ಶನ್ ಅವರಿಗೆ ಏನೆಲ್ಲ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಚರ್ಚೆ ಮಾಡ್ತಾರೆ. ಅಂದ್ರೆ ಆ ರೀತಿಯ ಅವಕಾಶಗಳಿದ್ರೆ ಅದನ್ನು ಕೋರ್ಟ್ ಗಮನಕ್ಕೆ ತಂದು ಈ ರೀತಿಯ ವ್ಯವಸ್ಥೆಯನ್ನು ಮಾಡಿಕೊಡ್ಬೋದು. ಅವರಿಗೆ ಬೆನ್ನು ಹುರಿಯ ಸಮಸ್ಯೆ ಇದೆ, ಮತ್ತೊಂದು ಕಡೆಗೆ ಅಂದ್ರೆ ಕೈ ನೋವಿದೆ, ಹೀಗಾಗಿ ಅವರಿಗೆ ಸರ್ಜಿಕಲ್ ಚೇರ್ ಅಥವಾ ಏನು ಇಂಡಿಯನ್ ಟಾಯ್ಲೆಟ್ ಹೋಗ್ತಾ ಇಲ್ಲ, ಅದಕ್ಕೆ ವೆಸ್ಟರ್ನ್ ಟಾಯ್ಲೆಟ್ ಬೇಕಾಗುತ್ತೆ, ಇದಕ್ಕೆ ವ್ಯವಸ್ಥೆ ಮಾಡಿಕೊಡಬಹುದು ಅನ್ನುವ ನಿಟ್ಟಿನಲ್ಲಿ ಕೋರ್ಟ್ ಗಮನಕ್ಕೆ ತಂದು ತದನಂತರದಲ್ಲಿ ಮಾಡಿಕೊಡ್ಲಾಗುತ್ತೆ. ಒಂದ್ ವೇಳೆ ದರ್ಶನ್ ಅವರಿಗೆ ಹೆಚ್ಚುವರಿ ಆರೋಗ್ಯದ ಸಮಸ್ಯೆಗಳೇನಾದ್ರೂ ಕಂಡು ಬಂದ್ರೆ ಬಳ್ಳಾರಿ ವಿಮ್ಸ್ ಆಸ್ಪತ್ರೆ ಕೂಡ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಿಸ್ತಕ್ಕಂಥ ಸಾಧ್ಯತೆ. ಹೀಗಾಗಿ ಬಹುತೇಕ ಅನಾರೋಗ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರಗಳ ಬಗ್ಗೆ ಏನಿದೆ ಅದನ್ನು ಈಗಾಗಲೇ ಒಂದು ಹಂತದಲ್ಲಿ ಡ್ಯೂಟಿ ಡಾಕ್ಟರ್ ಮತ್ತು ಸ್ಟಾಫ್ ನರ್ಸ್ಗಳಿಂದ ತಪಾಸಣೆ ಮಾಡಲಾಗಿದೆ. ಮತ್ತೆ ನಾಳೆ ಹೆಚ್ಚುವರಿಯಾಗಿ ತಜ್ಞ ವೈದ್ಯರಿಂದ ತಪಾಸಣೆ ಮಾಡಿ ನಂತರದಲ್ಲಿ ವರದಿಯನ್ನು ಸಲ್ಲಿಕೆ ಮಾಡಲಾಗುತ್ತೆ. ಆ ಒಂದು ವರದಿಯ ಆಧಾರದ ಮೇಲೆ ದರ್ಶನ್ ಅವರ ಆರೋಗ್ಯದ ಸಮಸ್ಯೆಗಳ ಕುರಿತಾಗಿ ರಿಪೋರ್ಟ್ ಕೂಡ ಬರುತ್ತೆ. ತದನಂತರದಲ್ಲಿ ಏನೆಲ್ಲ ಅವಶ್ಯಕತೆಗಳನ್ನ ಮಾಡಿಕೊಡ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ತದನಂತರ ಜೈಲು ಅಧಿಕಾರಿಗಳು ಅದನ್ನು ನಿರ್ಧಾರ ಮಾಡಲಿದ್ದಾರೆ. ಅರವಿಂದ್, ಫೈನ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಅಮರೇಶ್. ಸೊ ಒಟ್ಟಾರೆ ಇವತ್ತು ಮತ್ತು ನಾಳೆ ಬೇಕಾದರೆ ಅವರಿಗೆ ಎಕ್ಸ್ರೇ ಸ್ಕ್ಯಾನಿಂಗ್ ಎಲ್ಲ ಆಗಬೇಕು ಅಂತಂದರೆ ಜಿಲ್ಲಾಸ್ಪತ್ರೆ ಕರ್ಕೊಂಡು ಹೋಗ್ತಾರೆ. ಯಾಕೆಂದರೆ ಬ್ಯಾಕ್ ಪೇಯ್ನ್ ಅಂತ ಹೇಳ್ತಾ ಇರೋದ್ರಿಂದ L4 L5 ಏನೋ ಪ್ರಾಬ್ಲಮ್ ಅಂತಂದಾಗ ಇವರೇ ಖುದ್ದಾಗಿ ಸ್ಕ್ಯಾನಿಂಗ್ ಮಾಡಿಸ್ಬೋದು.